ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಆರಾಮಿದ್ರೆ. ವರಮಹಾಲಕ್ಷ್ಮಿ ಪೂಜೆ ಮಾರನೇ ದಿನ ಅಮ್ಮನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು. ಅದರ ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ನಾನಿಲ್ಲಿ ಶೇರ್ ಮಾಡಿದೆ. ನೀವು ಹೊಸ ವ್ಯೂವರ್ಸ್ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಸತ್ಯನಾರಾಯಣ ಪೂಜೆ ಎಲ್ರಿಗೂ ಗೊತ್ತಿರುತ್ತೆ, ವಿಷ್ಣು ದೇವರಿಗೆ ಮಾಡೋದಂತ. ಆ್ಯಂಡ್ ನಾವಿಲ್ಲೀಗ 21 ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದು. ಇದು ಫಸ್ಟು, ಇದು ಶ್ರಾವಣ ಮಾಸದ್ದು. ಶ್ರಾವಣ ಮಾಸದಲ್ಲಿ ಶನಿವಾರ ಮಾಡ್ತಾಯಿರೋ ಪೂಜೆ, ಇದು ಫಸ್ಟ್ ಪೂಜೆ. ಪ್ರತಿ ತಿಂಗಳು ಹುಣ್ಣಿಮೆ ಟೈಮಲ್ಲಿ ಮಾಡಬೇಕಂಥದ್ದು ಏನೋ ಈ ಸತ್ಯನಾರಾಯಣ ಪೂಜೆ 21 ಮಾಡೋಕ್ಕೆ. ಇದು ಫಸ್ಟು ಅಂದರೆ ಆಲ್ಮೋಸ್ಟ್ ಒಂದು ವರ್ಷ 9 ತಿಂಗಳು ಆ ಥರ ಆಯ್ತು. ಮಿಡಲಲ್ಲಾದರೂ ಸೂತ್ಕ ಆ ಥರ ಅಂದರೆ ಮಾಡೋಕ್ಕಾಗದೆ ಇದು ಸಂದರ್ಭ ಬಂದರೆ ಆಗ 21 ಇತ್ತಲ್ಲ, ಅದು ಡಬಲ್ ಅಂದರೆ 1 ಮಾಡುವಲ್ಲಿ 2 ಮಾಡ್ಕಂತೆ ಆ ಥರ ಏನೋ ಭಟ್ರು ಹೇಳಿದ್ರಂತ ಅಮ್ಮ ಹೇಳ್ತಾ ಇದ್ಲು. ಸ್ವರೂಪಾಯ ನಮಃ ವಾಜದಾರ್ಥವರದಾಯನ್ನೇ ನಮಃ ಇಂದಿರಾಯ ನಮಃ ನಾರಾಯಣ್ಯೇ ನಮಃ ಕಂಬದ್ರೇವಾಯ ನಮಃ ಹರಿಪ್ರಿಯಾಯ ನಮಃ ಪೂಜಿತಾಯ ನಮಃ ಮಹಾಲಕ್ಷ್ಮೀ ನಮಃ. ನಮಸ್ತೆ ನಮಸ್ತೆ ಮಹಾಲಕ್ಷ್ಮೀ ನಮೋದುಲೆ ಮಹಾಲಕ್ಷ್ಮೀ ನಮಃ. ಸಮಸ್ತ ಹರಿದ್ರ ಕುಂಕುಮಾರ್ಚನಂ ಸಮರ್ಪಯಾಮಿ. ಇಲ್ಲಿ ಪೂಜೆ ಮಾಡ್ತಾ ಇದ್ರಲ್ಲ ಭಟ್ರು, ಅವ್ರು ನಮ್ಮ ಮನೆಗೆ ಎಷ್ಟು ಸಾರಿ ಪೂಜೆಗೆ ಬಂದಿರೋಂಥ ಲೆಕ್ಕನೇ ಇಲ್ಲ, ಎಷ್ಟು ಸಾರಿ ಸತ್ಯನಾರಾಯಣ ಪೂಜೆ ಮಂತ್ರಗಳನ್ನು ಹೇಳಿರೋಂಥನೂ ಲೆಕ್ಕ ಇಲ್ಲ. ಅವ್ರ ವಾಯ್ಸ್ ತುಂಬ ಒಳ್ಳೆ ಇರ್ತೈತೆ, ತುಂಬ ಗಟ್ಟಿ ಮತ್ತು ಚಂದ ಮಾಡಿ ಮಂತ್ರ ಹೇಳ್ತಾರೆ. ಎಲ್ಲೂ ಅಂದರೆ ಏನೋ ಗಡಿಬಿಡಿ ನಂಗೆ ಅನ್ಸುತ್ತೆ ಪರ್ಸ್ನಲಿ. ಅಂದರೆ ಎಷ್ಟೋ ಜನ ಪೂಜೆ ಮಾಡೋರನ್ನೆಲ್ಲ ಕಂಡಿರ್ತು, ಅದ್ರ ಮೇಲೆ ಇವರು ಆಗ ಕಂಡಾಗ ಇವ್ರು ಚಂದ ಮಾಡಿ ಒಂದು ಏನಾದ್ರು ಪೂಜೆ ಅವರಿಗೆ ವಹಿಸಿ ಕೊಟ್ಟಾಗ ಅವ್ರು ಚಂದ ಮಾಡಿ ಪೂಜೆ ಮಾಡ್ತಾರೆ. ಅದು ಒಂಥರ ಖುಷಿ ಆಗ್ತದೆ, ಅವ್ರದ್ದು ಪೂಜೆ ಮಾಡೋ ರೀತಿ ಏನೊಂಥರ ಖುಷಿ ಆಯ್ತು. ಮತ್ತು ನಾವಿಲ್ಲಿ ಇವತ್ತು ಯಾರಿಗೂ ಇನ್ವೈಟ್ ಮಾಡಲಿಲ್ಲ, ಫ್ಯಾಮಿಲಿ ಮೆಂಬರ್ಸಿಗೆ. ದೊಡ್ಡಮ್ಮ ಒಬ್ಬರು ಬಂದಿದ್ರಷ್ಟೇ, ಮತ್ತು ಯಾರಿಗೂ ಇನ್ವೈಟ್ ಮಾಡಲಿಲ್ಲ. ಯಾಕಂದರೆ ಇನ್ನೂ ಸ್ಟಾರ್ಟಿಂಗ್ ಅಲ್ಲ, ಇನ್ನೂ 20 ಇತ್ತು ಸತ್ಯನಾರಾಯಣ ಪೂಜೆ, ಮುಂದೆ ಕರೆಯುವ ಅಂತ ಇವತ್ತು ಸಿಂಪಲ್ ಆಗಿ ಮಾಡುತ್ತೆ. ಪೂಜೆ ಎಲ್ಲನೂ ಒಳ್ಳೆ ರೀತಿಯಲ್ಲಿ ಮುಗೀತು. ಭಟ್ರು ಸಪಾತ ಭಕ್ಷ್ಯ ತಗೊಂಬಂದಿದ್ದೀರ, ಅದು ಸತ್ಯನಾರಾಯಣ ಪೂಜೆಗೆ ಮಾಡ್ತಾರಲ್ಲ, ಅದೆಂಥ ಟೇಸ್ಟಲ್ಲ ಸಪಾದ ಭಕ್ಷ್ಯ. ಅದನ್ನು ನಾವು ಎಲ್ಲರ ಮನೆಗೆ ಕೊಡ್ಕಂತ ಹೇಳಿ ಹಂಚ್ತಾ ಇರ್ತೀಗ, ಮನೆ ಹತ್ರ ಇರೋ ರಿಲೇಟಿವ್ಸ್ ಮನೆಗೆಲ್ಲ, ಎಲ್ಲರ ಮನೆಗೂ ಕೊಡುವಂಥ ಹೂವು, ಹಣ್ಣು ಮತ್ತು ಪ್ರಸಾದ. ಇದೆಲ್ಲ ಪ್ರಸಾದ ಕೊಟ್ಟು ಮತ್ತು ನಮಗೆ ಇವತ್ತು ಶ್ರಾವಣ ಶನಿವಾರ. ಸೊ ಶ್ರಾವಣ ಶನಿವಾರಕ್ಕೆ ಹೋಗ್ತಿದ್ದಿತ್ತು. ಸೊ ಈ ವ್ಲಾಗಲ್ಲಿ ನಾನು ಶ್ರಾವಣ ಶನಿವಾರದ್ದು ಆ್ಯಡ್ ಮಾಡಿದೆ ವೀಡಿಯೋನ, ಆಯಿತಾ, ಅದನ್ನು ನೋಡಿ. ನಾನೀಗ ಶ್ರಾವಣ ಶನಿವಾರಕ್ಕೆ ಹೊರಟಿದ್ದೆ. ಶ್ರಾವಣ ಶನಿವಾರ ಇವತ್ತು ಸ್ಯಾಟರ್ಡೆ, ಇದು ಸ್ಯಾಟರ್ಡೆ ವ್ಲಾಗ್. ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ, ಈಗ ಶ್ರಾವಣ ಮಾಸ ಅಲ್ಲ, ಸೊ ಶ್ರಾವಣ ಶನಿವಾರ ನಮ್ಮ ಸೈಡೆಲ್ಲ ದೇವರಿಗೆಲ್ಲ ಒಳ್ಳೆ ಅಲಂಕಾರ ಮಾಡಿರ್ತಾರೆ ಮತ್ತು ಒಳ್ಳೆ ಹಬ್ಬದ ಥರ ಇರುತ್ತೆ ಶ್ರಾವಣ ಶನಿವಾರ ಅಂದರೆ ಅಂತ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ. 5 ಶ್ರಾವಣ ಶನಿವಾರ ಅನಿಸುತ್ತೆ. ಸೊ ಇದು ಸೆಕೆಂಡ್. ನಾನು ಹಿಂದಿನ ವಾರ ಹೋಗಲಿಲ್ಲ, ಬಟ್ ಶ್ರಾವಣ ಶನಿವಾರ ಮಾಡಿತ್ತು. ನಾವು ಶ್ರಾವಣ ಶನಿವಾರ ಮಾಡಿತ್ತಂತ ಅಂದರೆ ನಾವು ಅಕ್ಕಿ ತಿಂಡಿ ತಿಂಬೋದಿಲ್ಲ ಈ ಶ್ರಾವಣ ಶನಿವಾರ ಮಾಡೋದ್ ದಿನ. ಮತ್ತು ಮಧ್ಯಾಹ್ನ ಬಾಳೆಲೆಲ್ಲ ಊಟ ಮಾಡುತ್ತೆ. ಆ್ಯಂಡ್ ರಾತ್ರಿ ಈಗ ಅವಲಕ್ಕಿ ಈ ಥರ ಮತ್ತು ಹೆಸರು ನೀರು ಅಥವಾ ರಾಗಿ ನೀರು ಈ ಥರದ್ದೆಲ್ಲ ಮಾಡಿ ರಾತ್ರಿಗೆ ಫಲಹಾರ ಥರ ಮಾಡೋದು, ಊಟ ಮಾಡು. ಅಕ್ಕಿ ತಿಂತಿಲ್ಲ ರಾತ್ರಿ, ಹಾಗೆ ಮಧ್ಯಾಹ್ನ ಒಂದು ಊಟ ಮಾಡು, ಅದು ಬಾಳೆಲೆಲ್ಲಿ ಆ ಥರ ಮಾಡಿ ದೇವಸ್ಥಾನಕ್ಕೆ ಹೋಗಿ ಒಂದು ಮಾಡೋದು. ನಾನು ಹಿಂದಿನ ವಾರ ದೇವಸ್ಥಾನಕ್ಕೆ ಹೋಗಲಿಲ್ಲ. ಸೊ ಈ ವಾರ ಈಗ ಹೋಗ್ತಿದ್ದೆ ನಾನು, ಅಮ್ಮ. ನಮ್ಮ ಊರಲ್ಲಿ ಶ್ರಾವಣ ಶನಿವಾರ ಯಾವ ಥರ ಇರುತ್ತೆ, ದೇವಸ್ಥಾನಗಳಲ್ಲಿ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ದೇವರಿಗೆ, ಮತ್ತು ಯಾವ ಥರ ಶಾಪ್ಸ್ ಎಲ್ಲ ಬರುತ್ತಂತ ತೋರಿಸ್ತೀನಿ. ಫಸ್ಟ್ ಆಚೆ ಅಲ್ಲ ಅಲ್ದಾ, ಇಷ್ಟು ಗಾಡಿ ಈ ಟೈಮಿಗೆ ಫುಲ್ ರಶ್ ನೋಡಿ. ಜನ ಸಾಗರ ಅಮ್ಮ, ಜನ ಸಾಗರ. ಮಕ್ಕಳ ಆಟ ಸಾಮಾನು, ತಿಂಡಿ ಅಂಗಡಿ ಎಲ್ಲ ಬಂದಿತ್ತು. ಕಡಿ ಪಾಪ ಜಿಲೇಬಿ ತಕ್ಕ.
ಈ ಸರಿ ಇಲ್ಲೇ ಶಾಪ್ ಬಂದಿತ್ತು ಹೊಸ್ತಲ್ಲಮ್ಮ ಇಲ್ಲಿ ಈಚೆ ಕಡೆ ಬಂದ ನಾನು ಇಲ್ಲಿ ಕಾಣಲೇ ಇಲ್ಲ ಮೊದಲು ಇಲ್ಲರ ಶಾಪ್ಸ್ ನಮ್ಮ ಗುರು ನರಸಿಂಹ ದೇವಸ್ಥಾನ ಸಾಲಿಗ್ರಾಮ ಹಬ್ಬಕ್ಕಿದ್ರೆ ತ್ರಿಬಲ್ ಬರ್ತನಲ್ಲ ಇಲ್ಲೆಲ್ಲ ಖಾಲಿ ಇದ್ದಲ್ಲೆಲ್ಲ ಎಲ್ಲ ಮದುವೆ ಅದಾರೆ ಶ್ರೀ ಎಂತ ಜನ ಮಾಡ್ತೀವಿ ದೇವಸ್ಥಾನದಲ್ಲಿ ತುಂಬ ಜನ ಡ್ಯಾನ್ಸ್ ಮಾಡ್ತಾಯಿದ್ರು ಕಾಪಿರೈಟ್ ಪ್ರಾಬ್ಲಮ್ ಆತಂತ ನಾನು ವಾಯ್ಸ್ ಓವರೇ ಕೊಡ್ತಾಯಿದ್ದೆ ಇಲ್ಲಿಗ ತುಂಬ ಅಂದರೆ ತುಂಬ ಜನ ಬಂದಿರೋ ದೇವಸ್ಥಾನಕ್ಕೆ ಈಗ ಶ್ರಾವಣ ಮಾಸ ಮತ್ತು ನೆಕ್ಸ್ಟ್ ಗಣೇಶ ಚತುರ್ಥಿ ಇವತ್ತು ಆ ಟೈಮಲ್ಲೂ ತುಂಬ ಪ್ರೋಗ್ರಾಮ್ಸ್ಗಳೆಲ್ಲ ಮಾಡ್ತಿರೋ ತುಂಬ ಚೆಂದ ಆಯ್ತು ಕಾಮ್ಗೆ ಮತ್ತು ಇಲ್ಲೇ ಪಕ್ಕದಲ್ಲಿ ಒಂದು ಸ್ಟೇಜ್ ಥರ ಇತ್ತು ಅಲ್ಲಿ ಗಣೇಶನ ಕೂರಿಸಿ ತುಂಬ ಚೆಂದ ಪ್ರೋಗ್ರಾಮ್ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಡ್ಯಾನ್ಸು ಸ್ಕಿಟ್ಟು ಅದು ಇದು ಅಂದ್ಕೊಂಡು ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಿರುತ್ತೆ ಸೊ ಖುಷಿ ಆಯ್ತು ಡ್ಯಾನ್ಸ್ ಮಾಡ್ತಿದ್ರಲ್ಲ ನಂಗೆ ಖುಷಿ ಆಯ್ತು ನಾನು ಡ್ಯಾನ್ಸ್ ಮಾಡು ಅಂತ ನಂಗೆ ಅನಿಸ್ತು ಯಾಕಂದರೆ ನಂಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಸೊ ನಂಗೆ ಒಂದು ಅಪರ್ಚುನಿಟಿ ಇದೆ ನಾನು ಮಾಡ್ತಿದ್ದೆ ಅಂತ ಅನಿಸ್ತು ಸ್ಟೇಜ್ ಕಂಡಾಗ ಹಂಗೆ ಅನಿಸೋದು ಯೂಶ್ವಲಿ ನನಗೆ ದೇವರಿಗೆಲ್ಲ ತುಂಬ ಚೆಂದ ಅಲಂಕಾರ ಮಾಡಿದ್ದೀರೋ ದೇವ್ರನ್ನ ಒಳಗಡೆ ಆ ರಶಲ್ಲಿ ಸರಿ ಕಾತಿಲ್ಲ ಅಂತಲೇ ಇಲ್ಲೂ ಒಂದು ವ್ಯವಸ್ಥೆ ಮಾಡಿದ್ದೀರೋ ಸೊ ಇಲ್ಲಿ ಚೆಂದ ಮಾಡಿ ಕಣ್ಕೊಂಡು ಮತ್ತೆ ಒಳಗಡೆ ಹೋದ್ದು ಗಣೇಶ ದುರ್ಗಾದೇವಿ ಹೀಗೆ ತುಂಬ ದೇವ್ರುಗಳಿಗೆಲ್ಲ ಒಂದ್ಸಲಿ ಕಾಂತದು ಗಡಿಬಿಡಿಯಲ್ಲಿ ಎಲ್ಲ ದೂಡ್ತಿದ್ರು ಅಷ್ಟು ರಶ್ ಕಷ್ಟಪಟ್ಟೆ ಕಾಮೋದು ಯಾಕಂದರೆ ಈ ಟೈಮಲ್ಲೆಲ್ಲ ಹೋದಾಗ ದೇವರನ್ನ ಆರಾಮಾಗಿ ಮಾತಾಡ್ಸೋಕ್ಕಾಗ್ತಿಲ್ಲ ಬೇರೆ ಟೈಮಲ್ಲಾದರೆ ದೇವರು ಫ್ರೀ ಇರ್ತಾರೆ ನಾವು ಫ್ರೀ ಇರುತ್ತಲ್ಲ ಈ ಗಡಿಬಿಡಿಯಲ್ಲಿ ಪಾಪ ದೇವರು ಯಾರನ್ನೆಲ್ಲ ಅಂತ ಕಾಂಬೋದು ಅನ್ಸೋದು ನನಗೂ ಇವನ್ ನಮಗೂ ಅಷ್ಟೇ ಕಾರಣಕ್ಕೆ ಈ ದಿನ ಒಳ್ಳೇದಂತೇಳಿ ಎಲ್ಲರೂ ರಶ್ ಎಲ್ಲ ಹೋದ್ರು ಬಟ್ ಕರೆಕ್ಟಾಗಿ ದೇವ್ರನ್ನ ಕಾತಿಲ್ಲ ನನಗೂ ಅಷ್ಟೇ ಜಾಸ್ತಿ ವೀಡಿಯೋ ಕಾಯಲಿಲ್ಲ ಯಾಕಂದರೆ ಇಷ್ಟು ಒಂದು ಜನ ಒತ್ತಿಪತಿ ನಾನು ವೀಡಿಯೋ ಮಾಡ್ತಾಯಿದ್ರೆ ಅದು ಕಾಮ್ಕೋಸ್ ಸರಿಯಲ್ಲ ಸೊ ನಂಗೆ ಕೆಲವೊಂದು ಮಾತ್ರ ಕ್ಲಿಪ್ಪಿಂಗ್ಸ್ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೆ ಅಷ್ಟು ಡೀಟೇಲಾಗಿ ವೀಡಿಯೋ ಮಾಡಲಿಲ್ಲ ನಾನು ಶ್ರಾವಣ ಮಾಸ ದಿನ ನಿಮ್ಮ ಕಡೆನೂ ಇದೇ ರೀತಿ ಸೆಲೆಬ್ರೇಷನ್ಸ್ ಇರುತ್ತಾ ದೇವರಿಗೆ ಎಷ್ಟು ಅಲಂಕಾರ ಮಾಡಿ ಮತ್ತು ಪ್ರೋಗ್ರಾಮ್ ಪ್ರಸಾದ ಈ ರೀತಿ ಎಲ್ಲ ಮಾಡ್ತಾರೆ ನಮ್ಮ ಊರಲ್ಲಿ ಪ್ರತಿ ಎಷ್ಟು 5 ಶ್ರಾವಣ ಶನಿವಾರ ಇರುತ್ತೋ 5 ಶನಿವಾರನೂ ಹೀಗೆ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಸೊ ನಿಮ್ಮ ಕಡೆಯಲ್ಲೂ ಹಿಂಗೆ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ ಆಯಿತಾ ನಾನು ತಿಳ್ಕೊಂತೆ ನಮಗೂ ಗೊತ್ತಿರೋದಿಲ್ಲಲ್ಲ ಎಲ್ಲ ಕಡೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರಂತ ನಮ್ಮ ಕಡೆ ಮಾಡೋದು ನಮಗೆ ಅಷ್ಟೇ ಗೊತ್ತಿರುತ್ತೆ ಯಾವ ಕಡೆ ಹೆಂಗೆ ಮಾಡ್ತಾರಂತ ನಾವು ಅಷ್ಟು ಇದ್ರ ಬಗ್ಗೆ ಅಷ್ಟು ತಿಳ್ಕೊಂಡಿರೋದಿಲ್ಲ ಸೊ ನಿಮ್ಮ ಕಡೆ ಎಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಶ್ರಾವಣ ಪರ್ವ ಸಾಂಸ್ಕೃತಿಕ ಬಂದಿದ್ದು ಗಳಿಗೆ ಒಳ್ಳೆ ಮಳೆ ಈ ಶಾಪ್ಸ್ ಎಲ್ಲ ಮುಚ್ಚಿಟ್ಟಿದ್ರು ಇಲ್ಲಿ ಪಾಪ ಲಾಸ್ಟ್ ಶ್ರಾವಣ ತುಂಬ ಮಳೆ ತುಂಬ ಜಾಸ್ತಿ ಇರುತ್ತೆ ಇವತ್ತೇ ಅಡ್ಡಿಲ್ಲ ಇಲ್ಲೆಲ್ಲ ಕಾಣಿಸುತ್ತೆ ಇಲ್ಲ ಮಳೆ ಹುಳೆಲ್ಲ ಮುಚ್ಚಿಟ್ಟು ಎಂಥ ಆಶ್ಚರ್ಯ ಅಂದರೆ ಪ್ರತಿ ಶ್ರಾವಣ ಶನಿವಾರ ಟೈಮಲ್ಲೂ ಮಳೆ ಬತ್ತಪ್ಪ ಅದೆಂತ ಅಂತ ಗೊತ್ತಿಲ್ಲ ಹಿಂದಿನ ವಾರ ತುಂಬ ಮಳೆ ಅಂದ್ಕೊಂಡು ನಾನು ಹೋಗಲಿಲ್ಲ ಅಂದ್ಕೊಂಡು ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡಿದೆ ಈ ಸರಿ ಓಕೆ ಮಳೆ ಇಲ್ಲಲ್ಲ ಅಂತ ಬಂದರೆ ಮಳೆ ಯಪ್ಪ ಆ ದೇವಸ್ಥಾನ ಗುರು ನರಸಿಂಹ ದೇವಸ್ಥಾನದಿಂದ ಹೊರಗೆ ಹೋಗೋದೇ ಒಂದು ದೊಡ್ಡ ಸಾಹಸ ಅನಿಸುತ್ತೆ ಯಾಕಂದ್ರೆ ಫುಲ್ ಗಾಳಿ ಬರೀ ಮಳೆ ಅಲ್ಲ ಬರೀ ಮಳೆ ಬಂದ್ರೂ ಅಡ್ಡಿಲ್ಲ ಗಾಳಿ ಚಿಕ್ಕ ಹೊಡೆದಿತ್ತು ಸೊ ಕೊಡೆ ಹಿಡ್ಕೊಂಡು ಬಪ್ಪಗೂ ಕಷ್ಟ ಆಗ್ತಿತ್ತು ಹೊರಗೆ ಹೌದು ಇದು ಮಳೆಗಾಲ ಯಾರು ಅನ್ಕೋಬೋದು ಈಗ ಮಳೆಗಾಲದಲ್ಲಿ ಮಳೆ ಬರದೇ ಇರುತ್ತೆ ಅಂದ್ಕೊಂಡು ಹೌದು ಮಳೆಗಾಲದಲ್ಲಿ ಮಳೆ ಬರುತ್ತೆ ಬಟ್ ಹಿಂದಿನ ದಿವಸ ಫುಲ್ ಹೊಳ ಇದ್ರೂ ಈ ಶ್ರಾವಣ ಶನಿವಾರ ದಿನ ಮಳೆ ಬರುತ್ತೆ ಅದು ಒಂಥರ ನಂಗೆ ಆಶ್ಚರ್ಯ ಅನ್ಸೋದು ಏನೋ ಇರ್ಬೋದು ಎಷ್ಟು ಶಾಪ್ಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀರೋ ಕೆಲವೊಂದು ಶಾಪ್ಸ್ ಮಾತ್ರ ಓಪನ್ ಇದ್ದಿತ್ತು ಪಾಪ ಅನಿಸ್ತು ಅವ್ರೇನೋ ಒಂದು ಬಿಸ್ನೆಸ್ಸಿಗೆ ಅಂದ್ಕೊಂಡು ಬಂದಿರ್ತಾರೆ ಈ ಥರ ಎಲ್ಲ ಆದಾಗ ಅವ್ರಿಗೂ ಕಷ್ಟ ಅಲ್ಲ ಜಿಲೇಬಿ ಬೇಕಿತ್ತು ನಂಗೆ ಒಂದು ತಗೊಂಬ ಒಂದು ಟೇಸ್ಟಿಗೆ
ನಾನೊಂದು ಸ್ವಲ್ಪ ಜಿಲೇಬಿ ತಗೊಂಡೆ, ಜಿಲೇಬಿ, ಮುಂಡಕ್ಕಿ ಮತ್ತು ಖಾರ ಕಡ್ಡಿ ಅಂತ ಹೇಳ್ತು ನಾವು, ಅದನ್ನೆಲ್ಲ ತಗೊಂಡೆ. ಈ ಹಬ್ಬದಲ್ಲಿ ಬಪ್ಪು ಮುಂಡಕ್ಕಿ ತುಂಬ ಒಳ್ಳೆ ಇರುತ್ತೆ. ಊರು ಮುಂಡಕ್ಕಿ ಅಂದರೆ ಮತ್ತು ಟೇಸ್ಟ್, ಅದನ್ನು ಒಂದಿಷ್ಟು ಮತ್ತು ನೆಲಗಡಲೆ ಇತ್ತಲ್ಲ ಅದು ತುಂಬ ಟೇಸ್ಟಾಗಿರುತ್ತಪ್ಪ. ಬೇರೆ ಶಾಪೆಲ್ಲ ತಗೊಂಬ್ಕಿಂತ ಈ ಹಬ್ಬದಲ್ಲಿ ಬಂದ ನೆಲಗಡಲೆ ಅಂದರೆ ಫ್ರೆಶ್ಶಾಗಿ ಇದಕ್ಕಂತಲೇ ಇದು ಮಾಡಿರ್ತಾರೆ, ನಾವು ಹುರಿದೆಲ್ಲ ಚೆಂದ ಮಾಡಿ ಇಟ್ಟಿರ್ತಾರೆ ಅನಿಸುತ್ತೆ. ಸೊ ಅದೊಂಥರ ಲೈಕ್ ಇರುತ್ತೆ. ಅದಕ್ಕೆ ಹಬ್ಬಕ್ಕೆ ಹೋದಾಗ ಈ ತಿಂಡಿ ಅಂಗಡಿಗೆ ಹೋದರೆ ಫಸ್ಟ್ ನಾನು ನೆಲಗಡಲೆ, ಮುಂಡಕ್ಕಿ ಮತ್ತು ಖಾರ ಕಡ್ಡಿ ತಗೊಂಬದು ಫ್ರೆಶ್ ಇರುತ್ತೆ, ಎಣ್ಣೆ ಜಡ್ ಆ ಥರ ಎಂತ ಇರೋದಿಲ್ಲ. ಮತ್ತು ಜಿಲೇಬಿ ತುಂಬ ಇಷ್ಟ. ಬಟ್ ಆ ಬಿಸಿ ಬಿಸಿ ಕವರಿಗೆಲ್ಲ ಹಾಕಿ ಕೊಟ್ಟರೆ ತಗೊಂಬೋಕ್ಕೆ ತುಂಬ ಕಷ್ಟ. ಹೆದರಿಕೆ ಹಬ್ಬದ ಆ ಬಿಸಿ ಕವರಿಗೆ ಪ್ಲಾಸ್ಟಿಕ್ಗೆ ಹಾಕಿ ಕೊಡ್ತಾರಲ್ಲ, ಬಿಸಿ ಬಿಸಿ ಇರುತ್ತಲ್ಲ, ಅಷ್ಟು ಒಳ್ಳೆ ಅನಿಸೋದಿಲ್ಲ. ಅದಕ್ಕೆ ಒಂದೊಂದ್ಸಲ ಅಲ್ಲೇ ಟೇಸ್ಟ್ ಮಾಡುತ್ತೆ. ಬಟ್ ಇವತ್ತು ತಗೊಂಡು ಬಂದೆ ನಾನು ಜಿಲೇಬಿ. ಆ್ಯಂಡ್ ಅಲ್ಲಿಂದ ನಾವು ಆಂಜನೇಯ ದೇವಸ್ಥಾನ, ಇದು ಆಂಜನೇಯ ದೇವಸ್ಥಾನಕ್ಕೆ ಬಂತೆ. ಇಲ್ಲೂ ಕಾಣಿದೆ ಇಷ್ಟು ಚಂದ ಅಲಂಕಾರ ಮಾಡಿರ್ತೇವೆ ಅವರಿಗೆ. ಇದು ನಮ್ಮ ಊರಿನ ಮೇನ್ ದೇವಸ್ಥಾನ, ಆಂಜನೇಯ ಗುರುನರಸಿಂಹ. ನಮ್ಮ ಮನೆಯಿಂದ ಬಂದರೆ ಫಸ್ಟ್ ನಂಗೆ ಆಂಜನೇಯ ದೇವಸ್ಥಾನ ತೋರುತ್ತೆ, ಅದರ ಆಪೋಸಿಟ್ ಇಪ್ಪತ್ತು ಗುರುನರಸಿಂಹ ದೇವಸ್ಥಾನ. ಇಲ್ಲಿಂದ ಮನೆಗೆ ಹೋಗೋತ್ತಿಗೆ ಫುಲ್ ಒದ್ದೆ ಆಗಿ ಮೈ ಎಲ್ಲ ಚಂಡಿ ಅಯ್ಯಪ್ಪ ದೇವ. ಮಳೆ ತುಂಬ ಇದ್ದಿದ್ದು ದೇವಸ್ಥಾನ ಹೋಗೋತ್ತಿಗೆ, ಸೊ ತುಂಬ ಶಾಪ್ಸ್ ಎಲ್ಲ ಕ್ಲೋಸ್ ಇದ್ದಿತ್ತು. ನಾನು ಫುಲ್ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಮಳೆ ಬಂದು ಮೈ ಎಲ್ಲ ಚಂಡಿ ಅಯ್ಯಪ್ಪ, ಮನೆಗೆ ಬಪ್ಪೋದಿಗೆ ಸಾಕಬೇಕಾಯ್ತು. ಓಕೆ, ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೆ. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್, ಮತ್ತೆ ಸಿಗ್ತೆ.